ಕಾಲುವರಿ ತುಂಬಾ ಹಸಿದಿದ್ದ. ಅವನು ಜಲ್ಲ ಕಡೆ ಆಹಾರ ಹುಡುಕಿದ. ಕೊನೆಗೆ ಅವನಿಗೆ ರಸಭರಿತವಾದ ಮಾವು ಸಿಕ್ಕಿತು. ಕಾಲು ತುಂಬಾ ಸಂತೋಷಪಟ್ಟು. ಒಂದು ದೊಡ್ಡ ಸಿಂಹ ಅಲ್ಲಿಗೆ ಬಂತು. ಅದು ಕಾಲುವಿನ ಮಾವನ್ನು ನೋಡಿದೆ. ಆ ಮಾವನ್ನು ನನಗೆ ಕೊಡು ಎಂದು ಸಿಂಹ ವರ್ಜಿಸಿತು. ಕಾಲುವೆ ಹಪಿತನಾದ. ಅವನು ತನ್ನ ಮಾವನ್ನು ಬಿಟ್ಟು ಕೊಡಲು ಬಯಸಲಿಲ್ಲ. ಒಂದು ಪುಟ್ಟ ಮುಂಗುಸಿ ನೋಡುತ್ತಿತ್ತು. ಅದು ತುಂಬಾ ಚಾಣಾಕ್ಷವಾಗಿತ್ತು. ಮುಂಗುಸಿ ಕಾಲುವೆಗೆ ಓಡಲು ಹೇಳಿತು. ನಂತರ ಮುಂಗುಸಿ ಸಿಂಹದ ಜೊತೆ ಮಾತನಾಡಿದೆ. ಅದು ಮಾವು ನನ್ನದು ಎಂದು ಹೇಳಿತು. ಸಿಂಹ ಗೊಂದಲಕ್ಕೊಳಗಾಯಿತು. ಯಾರನ್ನು ನಂಬಬೇಕೆಂದು ಅದಕ್ಕೆ ತಿಳಿಯಲಿಲ್ಲ. ಮುಂಗುಸಿ ಸಿಂಹವನ್ನು ಮೋಸಗೊಳಿಸಿ ಅದನ್ನು ಓಡಿಸಿತು. ಕಾಲು ಕತ್ತಜ್ಮಯನಾಗಿದ್ದ. ಹಂಚಿಕೊಳ್ಳುವುದು ಮುಖ್ಯ ಎಂದು ಅವನು ಕಲಿತ. ಕಾಲು ತನ್ನ ಮಾನನ್ನು ಮುಂಗುಸಿಯೊಂದಿಗೆ ಹಂಚಿಕೊಂಡ.